ನಾನು ಉದ್ಘಾಟನೆ ದಿನ ಹೇಳಿದ ಹಾಗೆ ನನಗೆ ನನ್ನನ್ನು CGK ಅವರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ ನಮ್ಮ ಮೈಕೋ ಶಿವಶಂಕರ್ ಅವರು. ಮೈಕೋ ಲಲಿತಕಲಾ ಸಂಘಕ್ಕೆ ಅವರು ಚಕೋರಿ ನಾಟಕವನ್ನು ಮಾಡಿಸ್ತಾ ಇರಬೇಕಾದ್ರೆ ಶಿವಶಂಕರ್ ಅವರು CGK ಅವರು ಮೈಕೋ ಲಲಿತಕಲಾ ಸಂಘಕ್ಕೆ ಚಕೋರಿ ನಾಟಕ ಮಾಡಿಸ್ತಾ ಇದ್ದಾಗ ನನ್ನನ್ನು ಅವರು ರಿದಮ್ ಮ್ಯೂಸಿಕ್ಗೋಸ್ಕರ ಶಿವಶಂಕರ್ ಅವರು ನಮ್ಮನ್ನು CGK ಅವರಿಗೆ ಪರಿಚಯ ಮಾಡಿಸಿ ಅದು ಹಾಗೆ ಸುಮಾರು 20-25 ವರ್ಷಗಳ ಒಡನಾಟದಿಂದ ನಮ್ಮ ಮತ್ತು ಶಿವಶಂಕರ್ ಅವರು ಜೊತೆಯಾಗಿ ನಾಟಕಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಈ ವೇದಿಕೆಯಲ್ಲಿ ಹಲವಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ, ಅಭಿನಯಿಸಿದ್ದಾರೆ. ಅವರಿಗೆ CGK ಅವರ ರಂಗ ಪುರಸ್ಕಾರ ದೊರೆತಿರುವುದು ನಮಗೆ ಹಾಗೂ ನಮ್ಮ BL ಲಲಿತಕಲಾ ಸಂಘಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. CGK ಅವರು ಶಿವಶಂಕರ್ ಕಂಡ್ರೆ ಬಹಳ ಪ್ರೀತಿ ಅವರಿಗೆ. ಅವರು ಜೊತೆಲಿದ್ದಾಗ ಶಿವ ಬೈ ಕರ್ಕೊಂಡು ಅವರು ಬಹಳ ರೋಕಾರೂಢಿಯಾಗಿ ರಂಗಭೂಮಿ ಬಗ್ಗೆ ಏನು ಮಾಡ್ತಿದ್ವಿ, ಏನು ಕತೆ, ಆ ವಿಚಾರಗಳೆಲ್ಲ ಬಹಳ ಮುಕ್ತವಾಗಿ ಚರ್ಚೆ ಮಾಡ್ತಿದ್ದಂಥವ್ರು. ಅಷ್ಟೊಂದು ಅಪ್ಯಾಯಮಾನವಾಗಿ ಆತ್ಮೀಯವಾಗಿ CGK ಅವ್ರ ಜೊತೆ ನಮ್ಮ ಶಿವಶಂಕರ್ ಅವರು ಇದ್ರು. ಹೇಗೆ ಅಂತಂದರೆ ನಾಟಕ ತಾಲೀಮುಗಳಲ್ಲಿ ಚರ್ಚೆ ಮಾಡಬೇಕಾದ್ರೆ ಶಿವಶಂಕರ್ ಜೊತೆ ಹಾಗೂ ಎಲ್ಲರ ಜೊತೆಯಲ್ಲಿ ಅವರ ಒಡನಾಟ ಬಹಳ ಅಪ್ಯಾಯಮಾನವಾಗಿದ್ದಂಥದ್ದು. ಶಿವಶಂಕರ್ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ರಂಗಭೂಮಿಯಲ್ಲಿ ಬಹಳ ತೊಡಗಿಸ್ಕೊಂಡಂಥವ್ರು. ಅಭಿನಯ ತರಂಗದಿಂದ ತಮ್ಮ ರಂಗಾಭ್ಯಾಸವನ್ನು ಆರಂಭಿಸಿ ರಂಗಭೂಮಿಯಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ತೊಡಗಿಸ್ಕೊಂಡು ರಂಗಭೂಮಿ ಸೇವೆಯನ್ನು ಮಾಡ್ತಾ ಬೆಳಕು ವಿನ್ಯಾಸಗಾರರಾಗಿ ಆಮೇಲೆ ನಾಗ್ಪುರದಲ್ಲಿ ನಡೆದಂಥ ಸಿದ್ಧ ನಾಟಕದಲ್ಲಿ ಸಿದ್ಧನ ಪಾತ್ರವನ್ನು ಗಳಿಸಿ ಆಗ ಎಷ್ಟು ವರ್ಷಗಳ ಹಿಂದೆ, ಸುಮಾರು 30 ವರ್ಷಗಳ ಹಿಂದೆ 91 ಅಲ್ಲಿ ಅಂತಾರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗಳಿಸಿದಂಥವರು ನಮ್ಮ ಶಿವಶಂಕರ್ ಅವರು. ಅದಾದಮೇಲೆ 48 ಗಂಟೆಗಳ ಕಾಲ ನಿರಂತರವಾದ ನೃತ್ಯವನ್ನು ನಮ್ಮ BG ರಾಮಕೃಷ್ಣ ಅವ್ರ ಜೊತೆ ಸೇರಿ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ದಾಖಲೆಯನ್ನು ಮಾಡಿದಂಥ 24 ಗಂಟೆಗಳ ಕಾಲ ನಿರಂತರವಾಗಿ ನೃತ್ಯವನ್ನು ಮಾಡಿ ದಾಖಲೆಯನ್ನು ಮಾಡಿದಂಥ ಶಿವಶಂಕರ್ ಅವರು, ಅವರಿಗೆ ನಿಜವಾಗಿಯೂ ಅಭಿನಂದನಾರ್ಹರು. ಅಲ್ಲಿಂದ ಆಚೆಗೆ ಎಲ್ಲ ವಿಧವಾದ ಹೊಸ ಪ್ರಯೋಗ ನಾಟಕಗಳನ್ನು ಮಾಡಿಕೊಂಡು ನಮ್ಮ ಕನ್ನಡ ರಂಗಭೂಮಿಗೆ ತಮ್ಮದೇ ಆದಂಥ ಅತ್ಯಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೈಕೋ ಲಲಿತಕಲಾ ಸಂಘದಲ್ಲಿ ಹಲವಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಅವರು ನಿರ್ದೇಶನ ಮಾಡ್ತಿದ್ದ ನಾಟಕಗಳು ಎಲ್ಲವೂ ಅತ್ಯಂತ ಕ್ಲಿಷ್ಟವಾದ ನಾಟಕಗಳು, ಅಪರೂಪದ ನಾಟಕಗಳು. ಹಾಗಾಗಿ ಅವರ ಪ್ರತಿಭೆಗೆ ತಕ್ಕಂಥ ಪ್ರದರ್ಶನಗಳನ್ನು ನೀಡಿದ್ದಾರೆ. ಅವರಿಗೆ ಇನ್ನೂ ಈ ರಂಗಭೂಮಿಯ ಸೇವೆ ಹೆಚ್ಚು ಮಾಡ್ತಾ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಅವರನ್ನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.